ಫಸ್ಟ್ನೇ ದಿನನೇ ಬಂದಾಗ ಬ್ರೀಫಿಂಗ್ ಮಾಡ್ತಾರೆ, ಕಂಪ್ನಿ ಬಗ್ಗೆ ಡೀಟೇಲ್ಸ್. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ CS ಕನ್ನಡಿಗ. ಇವತ್ತು ಬೆಳಗ್ಗೆನೇ ಎದ್ದು ಬ್ರೌನ್ ಬ್ರೆಡ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ನಾನು ಆಮೇಲೆ BIC ಕಡೆ ಹೊರಟೆ. ಇವತ್ತು BIC ಇವೆಂಟ್ 2ನೇ ದಿನ. BIC ಕಡೆ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಕಾಲ್ ಮಾಡಿದ್ದ, ಅವ್ನ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ. ನಾನು ಆಮೇಲೆ ಕೃಷ್ಣ ಬಾಬು ಹತ್ರ ಬಂದು ಖಾಲಿ ಬಾಟ್ಲು ತೊಗೊಂಡೆ. ಆಮೇಲೆ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಹೋದೆ. ಚಿಕ್ಕಬೇರೆಕಲ್ ಪೆಟ್ರೋಲ್ ಬಂಕಲ್ಲಿ ಖಾಲಿ ಬಾಟ್ಲಿಗೆ ಪೆಟ್ರೋಲೇ ಆಗ್ತಿಲ್ಲ. ಜೊತೆಗೆ ಬೋರ್ಡ್ ಬೇರೆ ಹಾಕೊಂಡವ್ರೆ, ಖಾಲಿ ಬಾಟ್ಲಿಗೆ ಪೆಟ್ರೋಲ್ ಹಾಕಲ್ಲ ಅಂತ. ನಾನು ಗಾಡಿ NH4 ರೋಡಲ್ಲಿ ನಿಂತಿದೆ, ಈ ಕಡೆ ತರಕ್ಕಾಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಅದಾದ್ಮೇಲೆ ನಮ್ಮ ಇನ್ನೊಬ್ಬ ಹುಡುಗನ್ ಫೋನ್ ಮಾಡಿ ಅವನ್ನ ಕರ್ಸ್ಕೊಂಡು ನಾನು ಆಮೇಲೆ ಇವೆಂಟ್ ಕಡೆ ಹೊರಟೆ. ಹಾಗೆ ಹೋಗ್ತಾ ದಾರಿಲಿ ಟಿಫನ್ ಮಾಡ್ಕೊಂಡು BIC ಆಪೋಸಿಟ್ ಬಂದೆ. ನೋಡಿದ್ರೆ ಹೊಸ ಸಿಗ್ನಲ್ ಹಾಕಿದ್ದಾರೆ. ಆಕ್ಚುಲಿ ಈ ಜಾಗದಲ್ಲಿ ಸಿಗ್ನಲ್ ಬೇಕಿತ್ತು, ಗಾಡಿ ಹೆಂಗ್ ಬೇಕೋ ಹಂಗೆ ನುಗ್ತಿದ್ರು. ಇವೆಂಟ್ ಬಿಡೋ ಟೈಮಲ್ಲಿ ಅಂತೂ ಫುಲ್ ಜಾಮ್ ಆಗಿಬಿಟ್ಟಿರೋದು. ನಾವು ಗಾಡಿ ಎತ್ಕೊಂಡು ಆಚೆನೆ ಬರಕ್ ಆಗ್ತಿರಲಿಲ್ಲ. BICಗೆ ಎಂಟರ್ ಆದ್ಮೇಲೆ ನಾನು ಗಾಡಿನ ಪಾರ್ಕಿಂಗ್ ಅಲ್ಲಿ ಹಾಕಿ ಒಳಗೆ ಹೊರಟೆ. ಇವತ್ತು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. ನಮ್ಮ ಹುಡುಗ ಕಾಲ್ ಮಾಡಿ ಬರ್ತಾ ಟಿಫನ್ ತಗೊಂಡ್ ಬಂದಿದ್ದ. ಅಲ್ಲೋದ್ರೆ ಫುಲ್ ರಶ್ ಆಗ್ಬಿಟ್ಟಿತ್ತು. ಇವನಿಗೆ ಟಿಫನ್ ಕೊಟ್ಟು ನಾನು ಮತ್ತೆ ಸ್ಟಾಲ್ ಕಡೆ ಹೊರಟೆ. ಎಕ್ಸಿಬಿಷನ್ ಸ್ಟಾರ್ಟ್ ಆಗ್ಲೇ ಅರ್ಧ ಗಂಟೆ ಆಗಿದೆ. ನಾನು ನೋಡಿ ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಸ್ಟಾಲ್ ಅಲ್ಲಿ ಹೆಂಗಂದ್ರೆ ನಮ್ಮ ಕಂಪ್ನಿ ಮೆಂಬರ್ ಯಾರು ಬರಲ್ಲ, ಒಂಥರ ಸ್ಟಾಲಿಗೆ ನಾನೇ ಓನರು, ಆದ್ರೆ ಒಬ್ನೇ ಕುತ್ಕೊಬೇಕು, ಅದೇ ಬೇಜಾರು. ಅದಕ್ಕೆ ಅವಾಗ ನಮ್ಮ ಬಾಯ್ಸ್ ನ ಕರ್ಸ್ಕೊಂತಾ ಇರ್ತೀನಿ. ಸ್ಟಾಲ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮ ಸೀನಿಯರ್ ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಕುತ್ಕೊಂಡೆ. ಆಮೇಲೆ ನಮ್ಮ ಹುಡುಗ UV ಬಂದಿದ್ದ, ಅವ್ನ ಜೊತೆ ಎಕ್ಸಿಬಿಷನ್ ರೌಂಡ್ ಹೊಡಿಯೋಣ ಅಂತ ಹೋದೆ. ಹಿಂಗೋ ಫಾರ್ಮಲ್ಸ್ ಹಾಕಿದ್ನಲ್ಲ, ಮಿರರ್ ನೋಡಿದ ತಕ್ಷಣ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಹಿಂಗೋ ನಮ್ಮ ಸ್ಟಾಲ್ ಹತ್ರ ಅಂತೂ ಜಾಸ್ತಿ ಜನ ಬರ್ತಾ ಇರ್ಲಿಲ್ಲ. ಅದಕ್ಕೆ ಪಾಪ ಪ್ರಮೋಟ್ ಆಗಲಿ ಅಂತ ನಾನೇ ಅವ್ರ ವಿಸಿಟಿಂಗ್ ಕಾರ್ಡ್ ತಗೊಂಡು ಎಲ್ಲ ಕಡೆ ಹೋಗಿ ಎಂಟ್ರಿ ಮಾಡಿಸ್ದೆ. ಎಲ್ಲ ಸ್ಟಾಲಲ್ಲೂ ಹೇಗೆ ಅಂದರೆ ಎಕ್ಸಿಬಿಟರ್ಸ್ ವಿಸಿಟಿಂಗ್ ಕಾರ್ಡ್ ಹಾಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಒಬ್ಬನೇ ಕುತ್ಕೊಂಡು ಬೋರ್ ಆಗ್ತಿತ್ತು, ಅದಕ್ಕೆ ಪಕ್ಕದಲ್ಲೇ ಕಾನ್ಫರೆನ್ಸ್ ಹಾಲಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೆ ಅಲ್ಲೇ ಹೋಗಿ ಕುತ್ಕೊಂಡೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಸೆಕೆಂಡ್ ಡೇ ಹೋದಾಗ ಫುಲ್ ಎಕ್ಸಿಬಿಷನ್ ತೋರಿಸ್ತೀನಿ ಅಂತ. ಹಾಗೆ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. BIC ಇವೆಂಟಲ್ಲಿ ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಇದು ನಮ್ಮ ಕಂಪ್ನಿ ಸೇಫ್ ಸೆಕ್ಯೂರ್, ಇದು ನಮ್ಮ ವಿಸಿಟಿಂಗ್ ಕಾರ್ಡ್. ನಾನು ಫಸ್ಟ್ನೇ ದಿನನೇ ಬಂದಾಗ ಬ್ರೀಫಿಂಗ್ ಮಾಡ್ತಾರೆ, ಕಂಪ್ನಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ನಾನು ಬರೋರಿಗೆಲ್ಲ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಯಾರು ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ಕ್ಲೈಂಟ್ಸ್ ಜೊತೆ ಅವ್ರನ್ನ ಕೊಲ್ಯಾಬ್ ಮಾಡಿಸ್ಬೇಕು. ಬರೋ ಎಕ್ಸಿಬಿಟರ್ಸ್ ಎಲ್ಲ ಅವ್ರು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಸೊ ನಾವು ಅದನ್ನು ಕ್ಲೈಂಟ್ಸಿಗೆ ಪ್ರೊವೈಡ್ ಮಾಡಬೇಕು. ಒಳಗೆ AC ಯಾವ ರೇಂಜಿಗೆ ಹಾಕಿದ್ದಾರೆ ಅಂದರೆ ನಮಗಂತೂ ಫುಲ್ಲು ಮೂಗ್ ಕಟ್ಕೊಂಡ್ಬಿಟ್ಟಿದೆ. ಆಚೆ ಬಿಸಿಲಿಗೆ ಬಂದ ತಕ್ಷಣ ಫುಲ್ಲು ರಿಲ್ಯಾಕ್ಸ್ ಅನಿಸ್ತಿದೆ. ಬ್ರೌನ್ ಬ್ರೆಡ್, ಪೀನಟ್ ಬಟರು. ಇನ್ಮೇಲೆ ಡಯಟ್ ಬಗ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡೋಣ ಅಂತ. ನೋಡ್ರಿ ನಮ್ಮ UV ಶೂ ಪಾಲಿಶ್ ಮಾಡೋಕ್ಕೆ ಅಂತಾನೆ ಸಪ್ರೇಟ್ ಏನೋ ತಗೊಂಡವನೆ. ಏನು ಮಚ್ಚ ಇದು? ಎಷ್ಟಿದು? ಎಷ್ಟು ಹೇಳಲಿ? 249. ನೋಡ್ರಿ ರಿಚ್ ಕಿಡ್ಸ್ ಎಲ್ಲ. ಇನ್ನೇನು 5:30 ಆಯಿತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇವೆಂಟ್ ಎಲ್ಲ ಕ್ಲೋಸ್ ಮಾಡಿ ಹೊರಡಬೇಕಿತ್ತು. 6 ಗಂಟೆ ಆಗ್ತಿದ್ದಂಗೆ ಸ್ಟಾಲ್ ಎಲ್ಲ ಕ್ಲೋಸ್ ಮಾಡಿ ನಾನು ಆಮೇಲೆ ಮನೆ ಕಡೆ ಹೊರಟೆ. ನಾಳೆ BICಲಿ ಬೆಳಗ್ಗೆ 5ರಿಂದ 6 ಗಂಟೆವರೆಗೂ ಮ್ಯಾರಥಾನ್ ಇದೆ. ನಾನೇನಾದ್ರು ಅಷ್ಟು ಬೇಗ ಎದ್ದು ಬಂದ್ರೆ ವ್ಲಾಗಲ್ಲಿ ಹಾಕ್ತೀನಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ಬ್ರೌನ್ ಬ್ರೆಡ್ ತಿನ್ಕೊಂಡು ನಾನು ಸೀದಾ ಜಿಮ್ ಕಡೆ ಹೊರಟೆ. ನಮಸ್ತೆ ಸರ್. ನಮಸ್ಕಾರ. ನಂತ ವಿಧಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ಜಿಮ್ಗೆ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಂದಿದ್ದು ಚೆಸ್ಟ್ ವರ್ಕೌಟ್. ಇವೆಂಟ್ ಇದೆ, ತುಂಬಾ ವಿಡಿಯೋಗಳಿತ್ತು, ಅದಕ್ಕೆ ಜಿಮ್ಮಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಬೇಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಮನೆ ಕಡೆ ಹೊರಟೆ. ನಾಳೆ BIC ಇವೆಂಟ್ ಕೊನೆ ದಿನ. ಇವತ್ತು ಆಲ್ 3 ಅಲ್ಲಿ ಹೊಸ ಇವೆಂಟ್ ಸ್ಟಾರ್ಟ್ ಆಯ್ತು. ಅದು 3 ಡೇಸ್ ಇದೆ, ಇವತ್ತು ನಾಳೆ ಮತ್ತೆ ನಾಡಿದ್ದು. ನಾಳೆ ಏನಾರ ಟೈಮ್ ಇತ್ತು ಅಂದ್ರೆ ಅಲ್ಲೂ ಹೋಗಿ ವಿಡಿಯೋ ಮಾಡ್ತೀನಿ. ಮನೆಗೆ ಹೋಗ್ತಾ ಊಟಕ್ಕೆ ಚಪಾತಿ ಮತ್ತೆ ಎಗ್ ಬುರ್ಜಿ ಪಾರ್ಸಲ್ ತಗೊಂಡೋದೆ. ನಮ್ಮ ಮನೇಲಿ ಮೊಟ್ಟೆ ಅಲೋ ಇಲ್ಲ, ಅದಕ್ಕೆ ಆಚೆನೆ ಕುತ್ಕೊಂಡು ತಿನ್ಕೊಂಡೆ.